ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇಂದು ಮಧ್ಯಾಹ್ನದ ನಂತರ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣವರ ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಚೆನ್ನಮ್ಮನವರ ಅಂತಿಮ ದರ್ಶನದ ಅನಂತರದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಇದಾಗಿದೆ. ಇದು ಹರದನಹಳ್ಳಿ. ಈ ಸ್ಥಳದಲ್ಲಿಯೇ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ, ಅಂತ್ಯ ಕ್ರಿಯೆ ನಡೆಯುತ್ತೆ. ನೀವಿಲ್ಲಿ ನೋಡ್ಬೋದು, ಈಗಾಗಲೇ ಈ ಸ್ಥಳವನ್ನು ಈಗಾಗಲೇ ಎಚ್.ಡಿ. ರೇವಣ್ಣವರು ಗುರುತು ಮಾಡಿದರು. ಈ ಗುರುತು ಮಾಡಿದ ಹಿನ್ನೆಲೆಯಲ್ಲಿ ಈ ಸ್ಥಳದಲ್ಲಿ ಏನು ಅಂತ್ಯಕ್ರಿಯೆ ನಡೆಯುತ್ತೆ ಆ ಸ್ಥಳದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಸಹ ಮಾಡಲಾಗ್ತಾ ಇದೆ. ಇದು ಎಚ್.ಡಿ. ರೇವಣ್ಣವರ ಜಮೀನು, ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಸೇರಿದಂತಹ ಜಮೀನು. ಈ ಜಮೀನಿನಲ್ಲೇ ಅಂತ್ಯಕ್ರಿಯೆ ನಡೆಯಲಿದೆ. ಅಲ್ಲಿ ಕೆಲಸವನ್ನು ಮಾಡ್ತಿರೋದನ್ನು ಸಹ ನೀವು ಗಮನಿಸ್ಬೋದಾಗಿದೆ. ಈ ಸ್ಥಳದಲ್ಲಿ ಚೆನ್ನಮ್ಮನವರು ಮಣ್ಣು ಮಾಡಲಾಗುತ್ತೆ ಅನ್ನುವಂತಹದ್ದು ಈಗ ಸದ್ಯ ಇರುವಂತಹ ಮಾಹಿತಿ. ಜೊತೆಗೆ ಈಗಾಗಲೇ ಚೆನ್ನಮ್ಮನವರ ಪಾರ್ಥಿವ ಶರೀರ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂತರದಲ್ಲಿ ಮಧ್ಯಾಹ್ನ ನಂತರ ಹೊಳೆನರಸೀಪುರಕ್ಕೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ. ಆ ರಂಗನಾಥ ಸ್ವಾಮಿ ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮನವರ ಕುಟುಂಬದ ಆರಾಧ್ಯ ದೈವ, ಮನೆದೇವರು. ಆ ಕುಲದೇವರ ಒಂದು ದೇವಸ್ಥಾನದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆಗೆ ನಿನ್ನೆ ಕುಮಾರಸ್ವಾಮಿಯವರು ಹೇಳಿದರು, ಮಾವಿನಕೆರೆ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ. ಅದೇ ರೀತಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈ ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯಾದಂತಹ ಚೆನ್ನಮ್ಮ ದೇವೇಗೌಡರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ನೀವು ಇಲ್ಲಿ ಮಾವಿನಕೆರೆ ರಂಗನಾಥ ಸ್ವಾಮಿಯ ದೇಗುಲದ ತಪ್ಪಲನ್ನು ಸಹ ನೋಡ್ಬೋದಾಗಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಎಚ್.ಡಿ. ದೇವೇಗೌಡರು ಮತ್ತು ಕುಟುಂಬ ದೇವರನ್ನು ಅತಿ ಹೆಚ್ಚು ಪೂಜಿಸ್ತಾ ಇತ್ತು. ದೇವರ ಮೇಲೆ ಸಾಕಷ್ಟು ಭಕ್ತಿಯನ್ನು ಹೊಂದಿದ್ದಂತಹ ಕುಟುಂಬ ಎಚ್.ಡಿ. ದೇವೇಗೌಡರ ಕುಟುಂಬ. ಚೆನ್ನಮ್ಮನವರು ಗಂಟೆಗಟ್ಟಲೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಇನ್ನು ಶಾಸಕರಾದಂತಹ ಬಾಲಕೃಷ್ಣ ಅವರು ಈ ಸ್ಥಳದಲ್ಲಿ ಇದ್ದಾರೆ. ಇಲ್ಲಿಯ ಸಿದ್ಧತೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಎಚ್.ಡಿ. ದೇವೇಗೌಡರ ಫ್ಯಾಮಿಲಿಯ ಸಂಬಂಧಿಯೂ ಸಹ ಆಗಿದ್ದಾರೆ ಸಿ.ಎನ್. ಬಾಲಕೃಷ್ಣ ಅವರು. ಸಿ.ಎನ್. ಬಾಲಕೃಷ್ಣ ಅವರು ಈ ಒಂದು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಒಂದು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರಿಗ ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಮಾವಿನಕೆರೆ ಬೆಟ್ಟದ ತಪ್ಪಲು ಅಂತ ನಿನ್ನೆ ಕುಮಾರಸ್ವಾಮಿಯವರು ಸಹ ಹೇಳಿದರು. ಸರ್ ಹೇಳಿ ಮುಂದಿನ ವಿಧಿವಿಧಾನಗಳ ಬಗ್ಗೆ. ಸರ್, ಪೂಜ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಂತೆ ಕುಟುಂಬದ ಎಲ್ಲ ರೇವಣ್ಣವರು, ಕುಮಾರಣ್ಣವರ ಒಂದು ಮಾರ್ಗದರ್ಶನದಂತೆ ಇವತ್ತು ಏನು ಮಾವಿನಕೆರೆ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಚೆನ್ನಮ್ಮಾಜಿಯವರ ಒಂದು ಅಂತ್ಯಕ್ರಿಯೆ ನಡೀತಕ್ಕಂಥದ್ದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇವತ್ತು 11 ಗಂಟೆಗೆ ಪಾರ್ಥಿವ ಶರೀರ ಬೆಂಗಳೂರು ಬಿಟ್ಟು ನೆಲಮಂಗಲ, ಅದೇ ರೀತಿ ತುಮಕೂರು ಸರಹದ್ದು, ಮಂಡ್ಯ ಸರಹದ್ದಿನ ಮೂಲಕ ಕಿರಿಸೇವೆ ಗಡಿ ಮೂಲಕ ಹಿರಿಸೇವೆ ಮತ್ತು ಹಾಸನಕ್ಕೆ ಬರುವಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಎಲ್ಲ ಹಳ್ಳಿಯ ಒಂದು ಮುಖ್ಯ ದ್ವಾರಗಳಲ್ಲಿ ಜನರು ಕೂಡ ನಿರೀಕ್ಷೆ ಇಟ್ಟು ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವರ ಭಾವನೆಗಳನ್ನು ಈಗಾಗಲೇ ವ್ಯಕ್ತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಬಂದು ಎನ್.ಆರ್. ವೃತ್ತದ ಮೂಲಕ ಹೊಳೆನರಸೀಪುರಕ್ಕೆ ಬಂದು ನಮ್ಮ ನಾಯಕರಾದಂಥ ಅವರ ಸುಪುತ್ರರಾದಂಥ ರೇವಣ್ಣವರ ಮನೆಯಲ್ಲಿ ಪ್ರಾರ್ಥಿಸುವ ಇಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಇಡೀ ರಾತ್ರಿ ಅಲ್ಲೇ ಇರುತ್ತೆ. ಬೆಳಗ್ಗೆ ವಿಧಿವಿಧಾನಗಳಿಂದ ಪೂಜಾ ಪುರಸ್ಕಾರಗಳ ಆದ ಮೇಲೆ ಮೆರವಣಿಗೆಯೊಂದಿಗೆ ಬಂದು ಈ ರಂಗನಾಥನ ಸನ್ನಿಧಿನಲ್ಲಿ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ ಸಂಪ್ರದಾಯದಂತೆ ನೆರವೇರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನಾಳೆ ಎಷ್ಟೊತ್ತಿಗೆ ಅಂತ? ನಾಳೆ ಮಧ್ಯಾಹ್ನ ಸಮಯ ನಿಗದಿತವಾಗಿ ಇನ್ನೊಂದು 2 ಅವರಲ್ಲಿ ನಿಮಗೆ ತಿಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡ್ತೀನಿ. ಇದು ಶಾಸಕ ಸಿ.ಎನ್. ಬಾಲಕೃಷ್ಣ ಅವರ ಮಾಹಿತಿ. ನಾಳೆ ಮಧ್ಯಾಹ್ನದ ನಂತರದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ. ಜೊತೆಗೆ ಎಚ್.ಡಿ. ದೇವೇಗೌಡರ ಮನೆಯ ದೇವರು ಆಗಿರುವಂಥ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.